ನಮಸ್ಕಾರ ಗುರು, ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಏನು ಮ್ಯಾಚ್ ಗುರು ಇದು? ಒಪ್ಪ ದೇರ ಸೈಕ್ ಮ್ಯಾಚ್ ಗುರು. 1 ಬಾಲ್ 2 ರನ್ ಬೇಕಾಗಿತ್ತು. ರಾಜಸ್ಥಾನ್ ಅವರು ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ಅನ್ನೋ ಥರ ಆಯ್ತಪ್ಪ. SRH ಅವರು ಕೂದಲೆಳೆ ಅಂತರದಲ್ಲಿ ಗೆದ್ಬಿಟ್ರು ಗುರು. ಯಪ್ಪ, ನೆಕ್ಸ್ಟ್ ಲೆವೆಲ್ ಮ್ಯಾಚು. 1 ಬಾಲ್ 2 ರನ್ ಬೇಕಾಗಿರೋ ಮ್ಯಾಚ್ ಅಂತ ಇದೆ ಅನಿಸುತ್ತೆ. ಅಂದರೆ ಲೈಕ್ IPL ಅಲ್ಲಿ ಇದೇ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಅನಿಸುತ್ತೆ. ಯಾಕೆ ಅಂತಂದರೆ ಈ IPL ಅಲ್ಲಿ ಈ ಥರ ಒಂದು ಲಾಸ್ಟ್ ಬಾಲ್ವರೆಗೂ ಹೋಗಿದ್ದು ಅಂದರೆ ಲೈಕ್ ಆಲ್ಮೋಸ್ಟ್ ಕಮ್ಮಿ. ಸೊ ಅದರಲ್ಲಿ ಇದೊಂದು ಕ್ರೇಜಿ ಅಂದರೆ ಲೈಕ್ ಕ್ರೇಜಿ ಮ್ಯಾಚ್ ಗುರು. ಏನಂತೀರ? ಈ ಪವೆಲ್ ಅಣ್ಣ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಬಟ್ ಆದರೆ ಏನು ಮಾಡೋಕ್ಕಾಗುತ್ತೆ, ಲಾಸ್ಟ್ಗೆ ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ರಾಜಸ್ಥಾನ್ ಅವ್ರಿಗೆ. ಬಟ್ ಸಖತ್ತಾಗಿತ್ತು ಗುರು. ಮ್ಯಾಚ್ ಮಾತ್ರ ಅಲ್ಟಿಮೇಟ್ ಮ್ಯಾಚ್ ಆಗಿತ್ತು. ಸೊ ಯಾಕೆಂದರೆ SRH ಅವ್ರಿಗೂ 2 ಪಾಯಿಂಟ್ಸ್ ಬೇಕಾಗಿತ್ತು. ರಾಜಸ್ಥಾನ್ ಅವರು ಆಲ್ರೆಡಿ ಮೇಲೆ ಹೋಗಿದ್ದಾರಲ್ಲ, ಸೊ SRH ಅವ್ರಿಗೆ ಪಾಯಿಂಟ್ಸ್ ಬೇಕಾಗಿತ್ತು, 2 ಪಾಯಿಂಟ್ಸು. ಸೊ ಅವರು 2 ಪಾಯಿಂಟ್ಸ್ ಕರೆಕ್ಟ್ ಟೈಮಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಗುರು. ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಭೂವಿ ಅಣ್ಣ ಏನು ಹೇಳೋಣ, ಭೂವಿ ಅಣ್ಣ ಅನ್ಬಿಲಿಯಬಲ್. ಅಂದರೆ ಲೈಕ್ ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು. ಆದರೆ ವಿಂಟೇಜ್ ಭೂವಿ ಅಂತಲೇ ಹೇಳ್ಬೋದು ಗುರು. ಸೂಪರ್ಬಾಗಿ ಬೌಲಿಂಗ್ ಮಾಡಿದ್ರು. ಯಪ್ಪ, ನೆಕ್ಸ್ಟ್ ಲೆವೆಲ್ ಗುರು. ಎಕ್ಸ್ಟ್ರಾರ್ಡಿನರಿ. SRH ಅವ್ರ ಕಡೆಯಿಂದ ಸೂಪರ್ಬಾಗಿ ಫೈಟ್ ಬ್ಯಾಕ್ ಆಯಿತು ಗುರು. ಯಾಕೆ ಅಂದರೆ ಮುಂದೆ ಹೇಳ್ತೀನಿ. ಸೊ ಓವರಾಲ್ ಆಗಿ ಸಮರಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಇನ್ನಿಂಗ್ಸಿಗೆ ಬರೋದಾದರೆ ಆಬ್ವಿಯಸ್ಲಿ ಇವರು SRH ಅವರು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ತೊಗೋತಾರೆ. ಯಾಕೆಂದರೆ ಬೌಲಿಂಗ್ ತೊಗೊಂಡ್ರೆ ಇನ್ನೇನು ಸೋಲ್ತಿದ್ರಲ್ಲ. ಇವಾಗ ಚಪಕ್ ಸ್ಟೇಡಿಯಮಲ್ಲಿ ಇವರು ಚೆನ್ನೈ ಜೊತೆ ಸೋತ್ರಲ್ಲ, ಆ ಥರ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋಣ ಅಂತ ಬ್ಯಾಟಿಂಗ್ ತೊಗೊಂಡ್ರು. ಸೊ ಬ್ಯಾಟಿಂಗ್ ತೊಗೊಂಡ್ಬಿಟ್ಟು 250 260 ಹಂಗೆ ಹೊಡೆಯೋಣ ಅಂತ ಏನೋ ಥಾಟ್ ಪ್ರೊಸೆಸ್ಸಲ್ಲಿ ಬಂದರು ಅನಿಸುತ್ತೆ. ಬಟ್ ಇವರು ಟ್ರೆಂಟ್ ಬೋಲ್ಟು ಸ್ವಿಂಗ್ ಮಾಡೋ ಒಂದು ನೋಡಿದ್ರೆ, ಆ ಸ್ವಿಂಗ್ ಬಾಲ್ ನೋಡಿದ್ರೆ ಭಯ ಬಿಟ್ಬಿಟ್ರು ಅನಿಸುತ್ತೆ. ಅಂದರೆ ಲೈಕ್ ಭಯ ಆಯಿತು ಅನಿಸುತ್ತೆ. ಯಾಕೆಂತಂದರೆ ಫಸ್ಟ್ ಬಾಲೇ ಟ್ರೇವಿಸ್ ಹೆಡ್ ಅಣ್ಣ ಔಟ್ ಆಗಬೇಕಾಗಿತ್ತು. ಈ ರಿಯಾನ್ ಪರಾಗಣ್ಣ ಕ್ಯಾಚ್ ಬಿಟ್ರು ಹೆಡ್ ಅವ್ರದ್ದು. ಯೂಶ್ವಲಿ ಹೆಡ್ ಅವ್ರದ್ದು ಕ್ಯಾಚ್ ಬಿಡಬಾರ್ದು ಗುರು. ಬಿಟ್ಟರೆ ಗೊತ್ತಲ್ಲ, ರಪ ಅಂತ ನಾಯಿ ಹೊಡೆದಂಗೆ ಹೊಡಿತಾರೆ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ. ಟ್ರೆಂಟ್ ಬೋಲ್ಟು ಅವ್ರಿಗೂ ಒಂದು ಅಪ್ಸೆಟ್. ಅಂದರೆ ಲೈಕ್ ಪವರ್ ಪ್ಲೇಲಿ ಯೂಶ್ವಲಿ ವಿಕೆಟ್ ತೆಗಿತಿದ್ರು, ಬಟ್ ಫಸ್ಟ್ ಬಾಲೇ ವಿಕೆಟ್ ಹೋಗೋಕ್ಕಾಗಲಿಲ್ಲ. ಸೊ ಅದಾದಮೇಲೆ ಅಭಿಷೇಕ್ ಅಣ್ಣ ಆ್ಯಂಡ್ ಟ್ರೇವಿಸ್ ಅಣ್ಣ ಒಂಚೂರು ಆಡ್ತಾರೆ. ಬಟ್ ಆವೇಶ್ ಖಾನ್ ಅಣ್ಣ ಹೆಲ್ಮೆಟ್ ರಾಜ ಬಂದ್ಬಿಟ್ಟು ಇವ್ರನ್ನ ಔಟ್ ಮಾಡಿಬಿಡ್ತಾರೆ ಗುರು, ಅಭಿಷೇಕ್ ಶರ್ಮಾ ಅವ್ರನ್ನ. ಅಭಿಷೇಕ್ ಶರ್ಮಾ ಅವ್ರು ಔಟ್ ಆದಮೇಲೆ ಅನ್ಮೋಲ್ ಪ್ರಿಂತ್ ಸಿಂಗ್ ಅಂತ ಬರ್ತಾರೆ ಗುರು. ಹೋದ ಮ್ಯಾಚ್ ಆಡಿದರು, ತುಷಾರ್ ದೇಶಪಾಂಡೆ ಔಟ್ ಮಾಡಿದ್ರು ಅವ್ರನ್ನ ಸ್ವಿಂಗ್ ಮಾಡಿಬಿಟ್ಟು. ಸೊ ಈ ಮ್ಯಾಚಲ್ಲೂ ಅವ್ರದ್ದೇನು ಅಷ್ಟು ಚೆನ್ನಾಗಿ ಬರಲಿಲ್ಲ ಗುರು ಬ್ಯಾಟಿಂಗ್ ಅವ್ರ ಕಡೆಯಿಂದ. ಸೊ ಅದಾದಮೇಲೆ ಜುಗಲ್ಬಂದಿ ಸ್ಟಾರ್ಟ್ ಆಗುತ್ತೆ. ಟ್ರೇವಿಸ್ ಹೆಡ್ ಆ್ಯಂಡ್ ಇವರು ನಮ್ಮ ನಿತೀಶ್ ರೆಡ್ಡಿ ಅಣ್ಣ ಏನು ಸಲೀಸಾಗಿ ಹೊಡಿತಾರೆ ಗುರು. ಬ್ಯಾಟಿಂಗು ಸೂಪರ್ ಬ್ಯಾಟಿಂಗ್ ಆಡ್ತಾರೆ ಗುರು. ಸಲೀಸಾಗಿ ಕ್ರಿಕೆಟಿಂಗ್ ಶಾಟ್ಸು ಏನು 6 ಹೊಡಿತಾರಪ್ಪ. ಚಾಲ್ ಅಣ್ಣಂಗೂ ಹೊಡೆದ್ರು 6 ಮೇಲೆ 6, ಆಮೇಲೆ 4. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಗುರು ನಿತೀಶ್ ರೆಡ್ಡಿ. ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮನ್ ಇವ್ರು SRHಗೆ ಅಂತಲೇ ಹೇಳ್ಬೋದು, ಅಂದರೆ ಸಿಕ್ಕಿರೋದಲ್ಲಿ ಅಂತ. ಸೂಪರ್ವಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಅದಾದಮೇಲೆ ಟ್ರೇವಿಸ್ ಹೆಡ್ ಅಣ್ಣನೂ ಸಖತ್ತಾಗಿ ಮಾಡಿದ್ರು. ಸೊ ಇಬ್ಬರದು ಜುಗಲ್ಬಂದಿ ಚೆನ್ನಾಗಿ ನಡೀತು. ಇಬ್ಬರು ಹಾಫ್ ಸೆಂಚುರಿ ಮಾಡಿದ್ರು. ನಿತೀಶ್ ರೆಡ್ಡಿ ಅಣ್ಣ 76 ನೋಡಿದ್ರು. ಸೊ ಓವರಾಲ್ ಆಗಿ ಟ್ರೇವಿಸ್ ಹೆಡ್ ಅಣ್ಣ ಔಟ್ ಆಗಿಬಿಡ್ತಾರೆ ಗುರು. ಇವರು ಹಿಂಗೆ ಹೊಡೆಯೋಕೆ ಹೋಗ್ತಾರೆ. ಸೊ ಆವೇಶ್ ಖಾನ್ ಅಣ್ಣ ಅಂದರೆ ಹೆಲ್ಮೆಟ್ ರಾಜ ಅಣ್ಣ ಮತ್ತೆ ಬಂದುಬಿಟ್ಟು ಔಟ್ ಮಾಡಿಬಿಡ್ತಾರೆ. ಸೊ ಅದಾದಮೇಲೆ ಕ್ಲಾಸಿನ್ ಅಣ್ಣ ಬರ್ತಾರೆ. ಕ್ಲಾಸಿನ್ ಗೊತ್ತಲ್ಲ ಅಣ್ಣ, ಅವರು ಅಣ್ಣ ಸ್ವಲ್ಪ ಅವ್ರ ಆರ್ಕಲ್ಲಿ ಬಾಲ್ ಇದ್ದರೆ ಸಾಕು, ಹೊರಗಡೆನೇ ಅದು ಬಾಲು, ಮತ್ತೆ ಎಲ್ಲೂ ಕಾಣೋದೇ ಇಲ್ಲ ಬಾಲು, ಆ ಥರ ಹೊಡಿತಾರೆ ಗುರು. ಸೊ ಇವರು ನಿತೀಶ್ ರೆಡ್ಡಿ ಅಣ್ಣ ಏನು ಕ್ಲಾಸಿನ್ ಅಣ್ಣ ಇಬ್ಬರು ಸೇರಿಬಿಟ್ಟು 201 ರನ್ನಿಗೆ ಟಚ್ ಮಾಡಿಸ್ತಾರೆ. ಸೊ ಓವರಾಲ್ ಆಗಿ SRH ಅವರು ಟೋಟಲ್ ಸ್ಕೋರು 201 ರನ್ಗೆ ಟಚ್ ಮಾಡಿಸ್ತಾರೆ ಗುರು. ಈ ಬೃಹತ್ ಮತ್ತು ಬೆನ್ನತ್ತಕ್ಕೆ ಬರ್ತಾರೆ ಯಾರು, ರಾಜಸ್ಥಾನ್ ಅವರು. ಅವ್ರ ಕಡೆಯಿಂದ ಬಟ್ಲರ್ ಆ್ಯಂಡ್ ಇವರು ಜೈಸ್ವಾಲ್ ಅಣ್ಣ ಆಬ್ವಿಯಸ್ಲಿ ಇಬ್ಬರು ಓಪನಿಂಗ್ ಬರ್ತಾರೆ. ಏನು ಗುರು ಇದು, ವಿಂಟೇಜ್ ಭೂವಿ ಅವ್ರನ್ನ ನೋಡ್ದಂಗೆ ಆಯ್ತಲ್ಲ ಗುರು. ಯಪ್ಪ, ಸೂಪರ್ಬಾಗಿ ಔಟ್ ಮಾಡ್ತಾರೆ ಬಟ್ಲರ್ನ. ಅಂದರೆ ಲೈಕ್ ಯಾವ ಥರ ಅಂದರೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಹಿಂಗೆ ಹೊಡೆದ್ರೆ ಇವ್ರ ಪಕ್ಕ ಸ್ಲೀಪಲ್ಲಿ ಸ್ವಲ್ಪ ಆ ಕಡೆ ಇಟ್ಬಿಟ್ರೆ ನೀಟಾಗಿ ಔಟ್ ಆಗ್ತಾರೆ ಅಂತ. ಸೊ ಅದೇ ಥರ ನೀಟಾಗಿ ಔಟ್ ಆಗಿಬಿಟ್ರು ಗುರು ಬಟ್ಲರು ಇವರು ಭೂವಿ ಬಾಲಲ್ಲಿ. ಅದಾದಮೇಲೆ ಸಂಜು ಸ್ಯಾಮ್ಸನ್ ಬರ್ತಾರೆ. ಅವ್ರದ್ದು ಏನು ಗುರು ಆ ಬಾಲು, ಅವ್ರು ಹೋಗಿರೋ ವಿಕೆಟು, ಯಪ್ಪ ದೇವ್ರೆ. ಭೂವಿ ಅಣ್ಣ ಒಂದು ಔಟ್ ಸೈಡ್ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಬಾಲ್ ಇನ್ಸ್ವಿಂಗ್ ಹಾಕ್ಬಿಟ್ಟು ಬೋಲ್ಡ್ ಮಾಡ್ತಾರೆ ಸಂಜು ಸ್ಯಾಮ್ಸನ್ ಅಣ್ಣ. ಯಪ್ಪ, ಒಂಥರ ಲಿಟ್ರಲಿ ವಿಂಟೇಜ್ ಭೂವಿ ನೋಡ್ದಂಗೆ ಆಯಿತು ಗುರು. ಅಂದರೆ ಲೈಕ್ ಔಟ್ ಸ್ವಿಂಗ್ ಹಾಕಿ ಇನ್ಸ್ವಿಂಗ್ ಮಾಡಿಬಿಟ್ಟು ಒಂಥರ ಇದು ಮಾಡ್ತಾರೆ ನೋಡಿ, ಆ ಬ್ಯಾಟ್ಸ್ಮನ್ಗೆ ತಗಲಾಕ್ಬಿಡ್ತಾರೆ. ಸೊ ಬ್ಯಾಟ್ಸ್ಮನ್ ತಗಲಾಕೊಂಡ್ರು ಗುರು. ಅದರಲ್ಲಿ ಯಾವ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಅಣ್ಣ ನೆಕ್ಸ್ಟ್ ಲೆವೆಲ್ ಫಾರ್ಮಲ್ಲಿರೋ ಸಂಜು ಸ್ಯಾಮ್ಸನ್ ಅಣ್ಣನಿಗೆ ಗೊತ್ತಾಗಲಿಲ್ಲ ಇದು ಇನ್ಸ್ವಿಂಗ್ ಬರುತ್ತೆ ಅಂತ. ಸೂಪರ್ಬಾಗಿ ಬೌಲಿಂಗ್ ಮಾಡಿದ್ರು ಗುರು ಭೂವಿ ಅಣ್ಣ. ಯಾರು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಏನಪ್ಪ ಪವರ್ ಪ್ಲೇಯಲ್ಲಿ ಒಂದು ಕಮ್ಮಿ ರನ್ಸ್ ಹೊಡಿಬೋದಪ್ಪ ಅಂತ ನಾನು ಅಂದ್ಕೊಂಡ್ರೆ, ಅಣ್ಣ ರಿಯಾನ್ ಪರಾಗಣ ಬರ್ತಾರೆ.
ರಿಯಾನ್ ಪರಾಗ್ ಆ್ಯಂಡ್ ಇವರು ಜೈಸ್ವಾಲ್ ಅಣ್ಣ ಇಬ್ಬರು ಸಾಕಾದ ಬ್ಯಾಟಿಂಗ್ ಮಾಡಿದ್ರು ಗುರು. 6 ಓವರ್ಗೆ 60 ರನ್ನು ಪವರ್ ಪ್ಲೇಲೆ. ಸೊ ನಾನು ಅಂದ್ಕೊಂಡೆ ಆಯ್ತು ಇನ್ನೇನು ಹೊಡೆದ್ಬಿಡ್ತಾರೆ, ಆರಾಮಾಗಿ ಹಂಗೆ ಹೊಡ್ಕೊಂಡು ಹೋಗ್ತಾರೆ ಅಂತ. ಸೊ 13 ಓವರ್ಗೆ 132 ಆಗಿತ್ತು ಗುರು. 132ವರೆಗೂ ಒಯ್ದರು. ಅಂದರೆ ಲೈಕ್ 132ವರೆಗೂ ಪಾರ್ಟ್ನರ್ಶಿಪ್ ಸಖತ್ತಾಗಿ ಬಂತು, ಇಲ್ಲ ಅಂತಿಲ್ಲ. ಬಟ್ ಏನು ಗೊತ್ತಾ, ಇವರು SRH ಅವರು ಕ್ಯಾಚಸ್ ಬಿಟ್ರು ಅಂತ ಮಿಡ್ಲಲ್ಲಿ. ಅಂದರೆ ಮಿಡ್ಲಲ್ಲಿ ಇನ್ ದ ಸೆನ್ಸ್ 7 ರನ್ಗೆ ಯಶಸ್ವಿ ಜೈಸ್ವಾಲ್ ಅಣ್ಣನ ಕ್ಯಾಚ್ ಬಿಟ್ಟರು. ಅದಾದಮೇಲೆ 24ಕ್ಕೆ ರಿಯಾನ್ ಪರಾಗ್ ಅಣ್ಣನ ಕ್ಯಾಚ್ ಬಿಟ್ಟರು. ಏನಾದರೂ ಅದು ಕ್ಯಾಚ್ ಹಿಡಿದಿದ್ರೆ ಆವಾಗಲೇ ಮುಗ್ದೋಗಿರೋದು ಮ್ಯಾಚು ಅಂತ. ಯಾಕೆಂದರೆ ಇವರು ನೆಕ್ಸ್ಟ್ ಬರೋರೆಲ್ಲ ಸ್ವಲ್ಪ ಆಡ್ತಿದ್ರು, ಇಲ್ಲ ಅಂತಿಲ್ಲ, ಬಟ್ ಇವ್ರ ಥರ ಆಡ್ತಿರಲಿಲ್ಲ, ಸ್ವಲ್ಪ ಅಲ್ಲಿವರೆಗೂ ಹೋಗ್ತಿರಲಿಲ್ಲ ಅಂತ ಅಭಿಪ್ರಾಯ. ಬಟ್ ಆದರೂ ಸಖತ್ತಾಗಿ ಆಡಿದ್ರು ಯಾರು ರಾಜಸ್ಥಾನವರು. ಬಟ್ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಯಾಕೆ ಹೇಳ್ತಾರೆ ಅಂತ ಇದೇ ಕಾರಣಕ್ಕೆ. ಆದ್ರೂ SRH ಗೆದ್ದರು. ಬಟ್ ಏನಾದರೂ ಸೋತಿದ್ರೆ ಈ ಕ್ಯಾಚಸ್ಸು ಅವರ ಸೋಲಿಗೆ ಕಾರಣ ಆಗ್ತಿತ್ತು ಅಂತ ಅನ್ಸುತ್ತೆ. ಆಯ್ತು, 13 ಓವರ್ಗೆ 132 ಗುರು, 7 ರನ್, 7 ಓವರ್ 70 ರನ್ನು. ಯಾರು ಹೊಡೆಯಲ್ಲ, ಅದು ಈ IPL ಅಲ್ಲಿ ಈಸಿ. ಮತ್ತು 8 ವಿಕೆಟ್ ಕೈಯಲ್ಲೇ ಬೇರೆ. ಸೊ ಈಸಿಯಾಗಿ ಹೊಡಿತಾರೆ ಅಂತ ಅನ್ಕೋಷ್ಟರಲ್ಲೇ ಯಶಸ್ವಿ ಜೈಸ್ವಾಲ್ ಅಣ್ಣ ಔಟ್ ಆಗ್ತಾರೆ. ಸೇಮ್ ಟ್ರೇವಿಸ್ ಹೆಡ್ ಹೆಂಗೆ ಔಟ್ ಆಗ್ತಾರಲ್ಲ ಈ ಥರ ಹೊಡೆಯೋಕೆ ಹಿಂಗೋಗಿ ಆ ಥರ ಸೇಮ್ ಔಟ್ ಆಗ್ತಾರೆ. ಟಿ ನಟರಾಜನ್ ಅಣ್ಣ ಬಂದ್ಬಿಟ್ಟು ಇವರು ಜೈಸ್ವಾಲ್ ಅಣ್ಣನ ಔಟ್ ಮಾಡಿಬಿಡ್ತಾರೆ ಗುರು. ಸೊ ಅದಾದಮೇಲೆ ಸ್ವಲ್ಪ ಟ್ವಿಸ್ಟು, ಯಾಕೆಂದರೆ ರಿಯಾನ್ ಪರಾಗ್ ಅಣ್ಣ ಆಡ್ತಾರೆ, 1-2 6 ಹೊಡಿತಾರೆ. ಸೊ 77ವರೆಗೂ ಅವರು ಒಯ್ತಾರೆ, ತೊಗೊಂಡೋಗ್ತಾರೆ. ಬಟ್ ಆದರೆ ಅವರು ಔಟ್ ಆಗ್ತಾರೆ. ಅದಾದಮೇಲೆ ಈ ಕಡೆ ಹೆಟ್ಮೇರ್ ಆ್ಯಂಡ್ ಪೋವೆಲ್ ಅಣ್ಣಗೆ ಜಾಸ್ತಿ ಬ್ಯಾಟಿಂಗ್ ಸಿಕ್ಕಿರೋದು ರಾಜಸ್ಥಾನ್ ಅವ್ರ ಕಡೆ. ಬಟ್ ಸೂಪರ್ವಾಗಿ ಬ್ಯಾಟಿಂಗ್ ಮಾಡಿದ್ರು ಗುರು. ಅಂದರೆ ಹಂಗೆ ಹೇಳ್ಬೋದು, ಯಾಕೆಂದರೆ ಕಮ್ಮಿ ಬಾಲಲ್ಲೇ ಚೆನ್ನಾಗಿ ಆಡಿದ್ರು. ಹೆಟ್ಮೇರ್ 1 6 ಹೊಡೆದ್ರು. ಅದಾದಮೇಲೆ ಇವ್ರು ಪೋವೆಲ್ ಅಣ್ಣನೂ ಸಖತ್ತಾಗಿ ಆಡಿದ್ರು. ಬಟ್ ಹೆಟ್ಮೇರ್ ಅಣ್ಣ ಔಟ್ ಆದಮೇಲೆ ಸ್ವಲ್ಪ ಪ್ರೆಷರ್ ಬಿತ್ತು ಇವ್ರ ಮೇಲೆ, ಪೋವೆಲ್ ಮೇಲೆ. ಲಾಸ್ಟ್ 2 ಓವರಲ್ಲಿ ಎಷ್ಟು ಬೇಕಿತ್ತು ಹೇಳಿ, 20 ರನ್ನು. ಏನು ಗುರು ಅದು ಸೈಕ್, 20 ರನ್ ಬೇಕಾಗಿತ್ತು. ಈಸಿ, ಯಾರೇ ಆಗಲಿ ಒಂದು ಬ್ಯಾಟಿಂಗ್ ಟೀಮು ಈಸಿ ವಿನ್ ಆಗ್ತಾರೆ ಅಂತ ಅಂತಾರೆ. ಬಟ್ ಕಮಿನ್ಸ್ ಏನಣ್ಣ, ಈ ಕ್ಯಾಪ್ಟನ್ಶಿಪ್ ಬಗ್ಗೆ ಮಾತಾಡಬೇಕು, ಬೌಲಿಂಗ್ ಬಗ್ಗೆ ಮಾತಾಡಬೇಕು ಗೊತ್ತಿಲ್ಲ ಗುರು. ಸೂಪರ್ ಬೌಲಿಂಗ್ ಮಾಡಿದ್ರು. ಲಾಸ್ಟ್ ಬಾಲ್ 6 ಕೊಡಬಾರ್ದಾಗಿತ್ತು, 6 ಕೊಟ್ಟಿರೋದ್ರಿಂದ ಲಾಸ್ಟ್ ಓವರ್ 13 ರನ್ ಬೇಕಾಯಿತು. ಬಟ್ ಸೂಪರ್ಬಾಗಿ ಬೌಲಿಂಗ್ ಮಾಡಿದ್ರು ಕಮಿನ್ಸ್ ಅಣ್ಣ. ಆ್ಯಂಡ್ ಲಾಸ್ಟ್ ಓವರ್ ಆಬ್ವಿಯಸ್ಲಿ ಭುವಿ ಅಣ್ಣ ಡಿಫೆಂಡ್ ಮಾಡೋಕ್ಕೆ ಹೋಗ್ತಾರೆ. ಸೊ 13 ರನ್ ಬೇಕಾಗಿತ್ತು ಗುರು ಇವರಿಗೆ, ರಾಜಸ್ಥಾನ್ ಅವ್ರಿಗೆ. ಭುವಿ ಅಣ್ಣ ಹಾಕ್ತಾರೆ. ಲಾಸ್ಟ್ 2 ಬಾಲು 4 ಇಲ್ಲ 3 ಬಾಲ್ 7 ರನ್ ಹಿಡೀರಿ 3 ಬಾಲ್ 6 ರನ್ ಬೇಕಾಗಿತ್ತು. 3 ಬಾಲ್ 6 ರನ್ ಅಂದರೆ ಲೈಕ್ 3ನೇ ಬಾಲು ಏನೋ 4ನೇ ಬಾಲ್ ಅನಿಸುತ್ತೆ. 4ನೇ ಬಾಲ್ 2D, 5ನೇ ಬಾಲ್ 2D, 6ನೇ ಬಾಲು 1 ರನ್ನು. ಯಾಕೆ ಅಂತಂದರೆ ಆ ಥರ ಬಾಲಿಂಗ್ ಮಾಡಿದ್ರು ಗುರು ಭುವಿ ಅಣ್ಣ. ಸೂಪರ್ಬಾಗಿ ಬಾಲಿಂಗ್ ಮಾಡಿದ್ರು. ಲಾಸ್ಟ್ ಬಾಲ್ ಅಂತೂ 1 ಬಾಲ್ಗೆ 2 ರನ್ ಬೇಕಾಗಿತ್ತು. ಬಟ್ ಏನು ಗೊತ್ತಿಲ್ಲ, ಇವರು ಪೋವೆಲ್ ಅಣ್ಣ ಅದು ಪ್ರೀವಿಯಸ್ ಬಾಲು ಸ್ವಲ್ಪ ಓಡಿ ಸುಸ್ತಾಗಿರೋದೇನಂತ ಹೊಡೆಯೋಕೆ ಹೋದ್ರು, ಔಟ್ ಆದರು. ಅಂದರೆ LBW ಆಯಿತು. ಸೂಪರ್ ಬೌಲಿಂಗ್ ಮಾಡಿದ್ರು ಗುರು ಭುವಿ ಅಣ್ಣ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಈ ಮ್ಯಾಚು ಒಂದು ಕೂದಲೆಳೆ ಅಂತರದಲ್ಲಿ SRH ಗೆದ್ದರು ಅಂತ ಹೇಳ್ಬೋದು. ಬಟ್ RRಗೆ ಒಂಚೂರು ಅನಿಸುತ್ತೆ, ಏನು ಗುರು ನಾವು ಲಾಸ್ಟ್ಗೆ ಹೋಗಿ ಸ್ವಲ್ಪ 2-3 ಮ್ಯಾಚ್ ಗೆದ್ದಿದ್ದೀವಿ, ಬಟ್ ಈ ಮ್ಯಾಚ್ ಸೋತ್ವಲ್ಲ ಅಂತ ಅನಿಸಿರ್ಬೋದು. ಬಟ್ ಆದರೂ ಸಕ್ಕದಾಗಿ ಇವ್ರು ಫೈಟ್ ಬ್ಯಾಕ್ ಮಾಡಿದ್ರು ಗುರು, ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. SRH ಅವ್ರ ಕಡೆಯಿಂದ ಸೂಪರ್ಬಾಗಿ ಡಿಫೆಂಡ್ ಮಾಡಿದ್ರು. ಆ್ಯಂಡ್ ಈ ಕಡೆ ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ ಗುರು, SRH ಅವರು ಆಯ್ತಲ್ಲ ಇನ್ನೇನು ಮೇಲೆ ಬಂದ್ರಪ್ಪ, 10ರಲ್ಲಿ 6, ಮತ್ತು ಇಲ್ಲಿ LSG ಅವರು 10ರಲ್ಲಿ 6. ಸೊ ಬಾಟಮಲ್ಲಿ ನೋಡೋದಾದರೆ RCB ಮತ್ತು ಮುಂಬೈ ಅವ್ರಿಗೆ ಆಬ್ವಿಯಸ್ಲಿ ಒಂಚೂರು ಕಷ್ಟನೇ, ಯಾಕೆಂದರೆ ಒಂದು 5% ಇರ್ಬೋದು ಅಂತ ಹೇಳ್ಬೋದು. ಬಟ್ ಆದರೂ ಇವರು ಅಂದರೆ ಇವತ್ತೇನಾದರೂ RR ಗೆದ್ದಿದ್ರೆ ಸ್ವಲ್ಪ ನಮಗೆ ಈಸಿಯಾಗಿರೋದು. ಬಟ್ ಆದರೆ ಸೋತ್ರಲ್ಲ, ಏನು ಮಾಡೋಣ, ಅದು ಲಾಸ್ಟ್ ಬಾಲು. ನಮ್ಮದು ಈ 2024 ಲಕ್ಕೆ ಹಿಂಗಿದೆ ಅನಿಸುತ್ತೆ. ಸೊ ಅದಾದಮೇಲೆ ಇವರು SRH ಅವರು ಅಂದರೆ ಮುಂದೆ ಅವ್ರು ಬರ್ತಾ ಇನ್ನೂ ಚೆನ್ನಾಗಿ ಆಡಿದ್ರೆ ಗುರು ಟಾಪ್ 2 ಹೋಗೋ ಚಾನ್ಸು ಇದೆ ಗುರು SRH ಅವ್ರಿಗೆ. ಸೊ ನೋಡಬೇಕು ಯಾರು ಟಾಪ್ 2 ಹೋಗ್ತಾರೋ, ಯಾರು ಏನು ಕತೆ ಅಂತ. ಬಟ್ ಇವತ್ತಿನ ಮ್ಯಾಚ್ ಮಾತ್ರ ಸೂಪರ್ ಆಗಿತ್ತು ಗುರು, ಸಕ್ಕತ್ತಾಗಿತ್ತು ಮ್ಯಾಚ್. ಸೊ ಇದು ಇವತ್ತಿನ ರಿವ್ಯೂ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಇದು ನಮ್ಮ ಕಳಕಳಿಯ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.